ಭರತ ಶ್ರೀರಾಮಚಂದ್ರನನ್ನು ಅನುಸರಿಸಿಕೊಂಡು ಬಂದವ. ಭರದ್ವಾಜರು ತೋರಿಸಿದಂತಹ ಮಾರ್ಗದಲ್ಲಿ ಚಿತ್ರಕೂಟ ಪರ್ವತವನ್ನು ಬಂದು ಸೇರಿಕೊಂಡ. ಭರದ್ವಾಜರು ಚಿತ್ರಕೂಟ ಪರ್ವತದ ಲಕ್ಷಣಗಳನ್ನು ಏನೆಲ್ಲ ತಿಳಿಸಿದ್ದಾರೋ ಆ ಎಲ್ಲ ಲಕ್ಷಣಗಳು ಕೂಡ ಇಲ್ಲಿ ಕಂಡುಬಂದುದರಿಂದಾಗಿ ತಾನು ಬಂದು ಸೇರಿರುವಂತಹ ಜಾಗ ಅದು ತಾನು ಉದ್ದೇಶಿಸಿ ಬಂದಿರತಕ್ಕಂತಹ ಚಿತ್ರಕೂಟ ಪರ್ವತವೇ ಅನ್ನೋದನ್ನು ನಿಶ್ಚಯಿಸಿಕೊಂಡ. ಸೇನೆಯನ್ನೆಲ್ಲ ದೂರದಲ್ಲೇ ಇರಿಸಿ ತಾನು ಎತ್ತರದ ಸಾಲವೃಕ್ಷವನ್ನೇರಿ ಶ್ರೀರಾಮಚಂದ್ರನ ಇರವನ್ನು ಗುರುತಿಸಿಕೊಳ್ಬೇಕು ಅಂತ ಹೇಳಿಕೊಂಡು ಹೊರಟ. ದೂರದಲ್ಲಿ ಅಗ್ನಿಯಿಂದ ಮೇಲೇಳ್ತಾ ಇದ್ದಂತಹ ಹೊಗೆಯನ್ನು ಕಂಡ. ಓಹೋ, ಶ್ರೀರಾಮಚಂದ್ರ ಇಲ್ಲೇ ಇದ್ದಾನೆ ಅನ್ನೋದನ್ನು ನಿಶ್ಚಯಿಸಿಕೊಂಡು ಗುಹನನ್ನು ಕೂಡಿಕೊಂಡು ಆ ಕಡೆ ಹೊರಟಿದ್ದಾನೆ. ಜಗಾಮ ಭ್ರಾತರಂ ದ್ರಷ್ಟುಂ ಶತ್ರುಘ್ನ ಮನುದರ್ಶಯನ್. ಶತ್ರುಘ್ನನ್ನು ತನ್ನ ಜೊತೆಗೆ ಕರಕೊಂಡು ಶ್ರೀರಾಮಚಂದ್ರನನ್ನು ಕಾಣಲಿಕ್ಕೆ ಅಂತ ಹೇಳಿಕೊಂಡು ಹೊರಟಿದ್ದಾನೆ. ಋಷಿಂ ವಸಿಷ್ಠಂ ಸಂದಿಶ್ಯ ಮಾತೃರ್ಮೇ ಶೀಘ್ರಮಾನಯ ಇತಿ ತ್ವರಿತಮಗ್ರೇ ಸಹ ಜಗಾಮ ಗುರುವತ್ಸಲಃ. ವಸಿಷ್ಠರಿದ್ದರು. ಭರತ ವಸಿಷ್ಠರಿಗೆ ಪ್ರಾರ್ಥನೆ ಮಾಡಿಕೊಂಡ, ಗುರುಗಳೇ, ನಮ್ಮ ತಾಯಂದಿರು ಇದ್ದಾರೆ, ಅವರು ಕೂಡ ಶ್ರೀರಾಮಚಂದ್ರನನ್ನು ಕಾಣುವ ಉತ್ಸುಕತೆಯಲ್ಲಿದ್ದಾರೆ, ಅವರನ್ನೆಲ್ಲ ನೀವು ಕರ್ಕೊಂಡು ಬನ್ನಿ, ನಾ ಮುಂದೆ ಹೋಗಿರ್ತೇನೆ ಅಂತ ಹೇಳಿಕೊಂಡು ಶ್ರೀರಾಮಚಂದ್ರನ ಮೇಲಿರತಕ್ಕಂತಹ ಭಕ್ತಿಯ ಭರದಿಂದಾಗಿ ತಾಯಂದಿರೂ ಜೊತೆಗೆ ಬರೋದನ್ನು ಕಾಯದೆ ತಾನೊಬ್ಬನೇ ಶತ್ರುಘ್ನ ಜೊತೆಗೂಡಿಕೊಂಡು ಶ್ರೀರಾಮಚಂದ್ರನ ಆಶ್ರಮ ಇರಬಹುದಾದ ಕಡೆಗೆ ವೇಗವಾಗಿ ನಡೀತಾ ಇದ್ದಾನೆ. ಸುಮಂತ್ರಸ್ತ್ವಪಿ ಶತ್ರುಘ್ನಂ ಅದೂರಾತ್ ಅನ್ವಪದ್ಯತ. ಹಿಂಬದಿಯಲ್ಲಿ ಸುಮಂತ್ರ ಅನುಸರಿಸಿಕೊಂಡು ಬರ್ತಾ ಇದ್ದಾನೆ. ರಾಮದರ್ಶನ ಜಸ್ತರ್ಷಃ ಭರತಸ್ಯೇವ ತಸ್ಯ ಚ. ಭರತ ಹೇಗೆ ಶ್ರೀರಾಮಚಂದ್ರನ ಕಾಣುವ ಉತ್ಸುಕತೆಯಲ್ಲಿದ್ದಾನೋ ಅವನಿಗೇನೇನೂ ಕಡಿಮೆ ಇಲ್ಲದಂತೆ ಸುಮಂತ್ರನೂ ಕೂಡ ಅಷ್ಟೇ ಉತ್ಸುಕನಾಗಿದ್ದಾನೆ. ಗಚ್ಚನ್ನೇವಾಥ ಭರತಃ ತಾಪಸಾಲಯ ಸಂಸ್ಥಿತಾಂ ಭ್ರಾತು ಪರ್ಣಕುಟೀಂ ಶ್ರೀಮಾನ್ ಉಠಜಂ ಚ ದದರ್ಶಃ. ದೂರದಲ್ಲಿ ಋಷಿಮುನಿಗಳ ಆಶ್ರಮದ ಸಾಲು ಕಾಣ್ತಾ ಇದೆ. ಅಲ್ಲೇ ಇರುವಂತಹ ನೂತನವಾಗಿರತಕ್ಕಂಥ ಒಂದು ಪರ್ಣಕುಟೀರವನ್ನು ಕಂಡ. ಶಾಲಾಯಾ ಸ್ವಗ್ರತಸ್ತಸ್ಯಾಹ ದದರ್ಶ ಭರತಸ್ತದ ಕಾಷ್ಠಾನಿ ಚಾವಭಗ್ನಾನಿ ಪುಷ್ಪಾಣಿ ಅಪಚಿತಾನಿ ಚ. ದಾರಿಯಲ್ಲಿ ಹೋಗ್ತಾ ಅಲ್ಲಲ್ಲಿ ಆಶ್ರಮವಾಸಿಗಳು ಇರುವಂತಹ ಕುರುಹನ್ನು ಎಲ್ಲ ಕಾಣ್ತಾ ಬಂದ. ಏನಿದ್ದಾವೆ? ಕಾಷ್ಠಾನಿ ಚಾವಭಗ್ನಾನಿ. ನಿತ್ಯದ ಉಪಯೋಗಕ್ಕೋಸ್ಕರ ಆ ಕಾಡಿನಲ್ಲಿ ಅಲ್ಲಲ್ಲಿ ಒಣಗಿರುವ ಕಟ್ಟಿಗೆಗಳನ್ನೆಲ್ಲ ಕಡಿದು ಪೇರಿಸಿಟ್ಟಿದ್ದಾರೆ. ಪುಷ್ಪಾಣಿ ಅಪಚಿತಾನಿ ಚ. ನಿತ್ಯ ಪೂಜೆಗೆ ಬೇಕಾಗಿರತಕ್ಕಂಥ ಹೂಗಳನ್ನೆಲ್ಲ ಕೊಯ್ದಿರುವಂತಹ ಕುರುಹು ಅಲ್ಲಿ ಕಾಣ್ತಾ ಇದೆ. ಸ ಲಕ್ಷ್ಮಣಸ್ಯ ರಾಮಸ್ಯ ದದರ್ಶ ಆಶ್ರಮಮೀಶಃ ಕೃತಂ ವೃಕ್ಷೇಷು ಅಭಿಜ್ಞಾನಂ ಕುಶಚೀರೈ ಕ್ವಚಿತ್ ಕ್ವಚಿತ್. ಕಾಡಿನೊಳಗಿರತಕ್ಕಂತಹವರು ದಾರಿ ತಪ್ಪಬಾರದು, ಅದು ಹೊಸದಾಗಿ ವಾಸ ಮಾಡುವವರು ಅನ್ನೋ ಕಾರಣಕ್ಕೋಸ್ಕರ ತಾವು ಕ್ರಮಿಸಬೇಕಾಗಿರತಕ್ಕಂತಹ ದಾರಿಯಲ್ಲಿ ಗುರುತಿಗೋಸ್ಕರ ಅನೇಕ ಗುರುತುಗಳನ್ನು ಇಟ್ಟಿರ್ತಾರೆ. ಆಶ್ರಮದಿಂದ ನದಿಗೆ ಹೋಗಬೇಕು, ದಾರಿಯುದ್ದಕ್ಕೂ ಅಲ್ಲಲ್ಲಿ ವೃಕ್ಷಗಳ ಮೇಲೆ ಬಟ್ಟೆ ಚೂರುಗಳನ್ನು ಕಟ್ಟಿರೋದು, ಇನ್ಯಾವುದೋ ಹುಲ್ಲಿನ ಹಿಡಿಯನ್ನು ಗುರುತಿಗೋಸ್ಕರ ಕಟ್ಟಿರೋದು, ಇಂತಹ ಗುರುತುಗಳನ್ನೆಲ್ಲ ಕಂಡ. ದದರ್ಶ ಸಪನೆ ತಸ್ಮಿನ್ ಮಹತ ಸಂಚಯಾನ್ ಕೃತಾನ್ ಮೃಗಾಣಾಂ ಮಹಿಷಾಣಾಂಚ ಖರೀಶೈ ಶೀತಕಾರಣಾತ್. ವಿಶೇಷವಾಗಿ ಉತ್ತರ ಭಾರತದಲ್ಲಿ ಚಳಿಗಾಲದಲ್ಲಿ ಚಳಿಯನ್ನು ತಡೆಯೋದು ಸಾಧ್ಯ ಆಗೋದಿಲ್ಲ, ಬೇಸಿಗೆಗಾಲದಲ್ಲಿ ಆ ಬಿಸಿಯನ್ನು ತಡ್ಕೊಳ್ಳೋದು ಸಾಧ್ಯ ಆಗೋದಿಲ್ಲ. ಚಳಿಗಾಲದಲ್ಲಿ ಆ ಶೈತ್ಯವನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು? ಕಾಡುವಾಸಿಗಳು, ಅನೇಕ ಕಾಡು ಪ್ರಾಣಿಗಳು ಅಲ್ಲಿರ್ತಾವೆ. ವಿಶೇಷವಾಗಿ
ಅಲ್ಲಿರತಕ್ಕಂತಹ ಮಹಿಷಗಳು, ಜಿಂಕೆಗಳು, ಅವುಗಳ ಏನು ಆ ಗೋಮಯ ಇರುತ್ತೆ ಅದನ್ನೆಲ್ಲ ರಾಶಿ ಹಾಕಿರ್ತಾರೆ ಅಲ್ಲಲ್ಲಿ. ಶೈತ್ಯ ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ಬೆಂಕಿ ಹಚ್ಚಲಿಕ್ಕೆ ಅನುಕೂಲವಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಂತಹ ಭಾರಿ ಆ ಗೋಮಯದ ರಾಶಿಗಳನ್ನು ಅದನ್ನು ಕಂಡಿದ್ದಾನೆ. ಗಚ್ಚನ್ನೇವ ಮಹಾಬಾಹು ದ್ಯುತಿಮಾನ್ ಭರತ ಸದಾ ಶತ್ರುಘ್ನಂ ಅಬ್ರವೀತ್ ಹೃಷ್ಟ ತಾನಮತ್ಯಾಂಶ ಸರ್ವಶಃ ಮನ್ಯೇ ಪ್ರಾಪ್ತಾಸ್ಮತಂ ದೇಶಂ ಭರದ್ವಾಜೋಯಮಬ್ರವೀತ್. ಶತ್ರುಘ್ನ ಬಳಿ ಅಂತ ಇದ್ದಾನೆ. ಇಲ್ಲಿನ ಎಲ್ಲ ಪರಿಸರವನ್ನು ನಾವು ಗಮನಿಸಿದೆವು ಅಂತಂದರೆ ಭರದ್ವಾಜ ಮಹರ್ಷಿಗಳು ಹೇಳಿರತಕ್ಕಂತಹ ಜಾಗಕ್ಕೇನೆ ನಾವೀಗ ನೇರ ಬಂದು ಮುಟ್ಟಿದ್ದೇವೆ. ನಾತಿ ದೂರೈಹಿ ಮನ್ಯೇಹಂ ನದಿ ಮಂದಾಕಿನಿ ಮಿತಃ. ಮಂದಾಕಿನಿ ನದಿ ಇಲ್ಲಿಂದ ಬಹಳ ದೂರ ಇರಲಿಕ್ಕಿಲ್ಲ ಅಂತ ಭಾವಿಸ್ತಾ ಇದ್ದೇನೆ. ಉಚ್ಚೈರ್ ಬದ್ಧಾನಿ ಚೀರಾಣಿ ಲಕ್ಷ್ಮಣೇನ ಭವೇದಯಂ ಅಭಿಜ್ಞಾನಕೃತ ಪಂಥ ವಿಕಾಲೇ ಗಂತುಮಿಚ್ಛತ. ಹಗಲು ಹೊತ್ತು ನದಿಗೆ ಹೋಗಬೇಕು ಅಂತಿದ್ದರೆ ಸುಲಭವಾಗಿ ಹೋಗಿ ಬರಬಹುದು. ಆದರೆ ರಾತ್ರಿ ಹೊತ್ತು ಅಕಾಲದಲ್ಲಿ ಹೋಗಿ ಬರಬೇಕಾಗಿ ಬರುವಂತಹ ಪ್ರಸಂಗ ಬಂದರೆ ಗುರುತು ಬೇಕು. ಅದಕ್ಕೋಸ್ಕರ ಕಟ್ಟಿರತಕ್ಕಂತಹ ಈ ಚಿಹ್ನೆಗಳು ಪ್ರಾಯಶಃ ಇದನ್ನು ನಿಶ್ಚಯವಾಗಿಯೂ ಲಕ್ಷ್ಮಣ ಇದನ್ನು ಮಾಡಿದ್ದಾನು. ಇತಶ್ಚ ಉದಾತ್ತದಂತಾನಾಂ ಕುಂಜರಾಣಾಂ ತರಸ್ವಿನಾಂ ಶೈಲಪಾರ್ಶ್ವೇ ಪರಿಕ್ರಾಂತಂ ಅನ್ಯೋನ್ಯಂ ಅಭಿಗರ್ಜತಾಂ ಯಮೇವಾ ಧಾತುಮಿಚ್ಛಂತಿ ತಾಪಸಾ ಸತತಂ ವನೆ ತಸ್ಯಾಸೌ ದೃಶ್ಯತೆ ಧೂಮಃ ಸಂಕುಲಃ ಕೃಷ್ಣವರ್ತ್ಮನಃ. ಶ್ರೀರಾಮನನ್ನು ಕಾಣಬೇಕು ಅಂತ ಏನು ಆ ಶ್ರೀರಾಮಚಂದ್ರನ ಪರ್ಣಕುಟೀರವನ್ನು ಕಂಡು ಆ ಕಡೆ ಧಾವಿಸ್ತಾ ಇದ್ದಾನೆ. ಈಗ ದಾರಿಯಲ್ಲಿ ಆ ಶ್ರೀಕೃಷ್ಣನ ಆ ಶ್ರೀರಾಮಚಂದ್ರನ ಗುಣಗಳನ್ನೆಲ್ಲ ತಾನು ಮೆಲುಕು ಹಾಕ್ಕೊಂಡು ಹೋಗ್ತಾ ಇದ್ದಾನೆ. ಯಾರ ಬಳಿಗೆ ತಾನಿವತ್ತು ಹೋಗ್ತಾ ಇದ್ದೇನೆ? ಯಾವ ಶ್ರೀರಾಮಚಂದ್ರನನ್ನು ತಪಸ್ವಿಗಳೆಲ್ಲ ತಮ್ಮ ತಪಸ್ಸಿನ ಮೂಲಕ ಒಲಿಸಿಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೋ, ಧ್ಯಾನದ ಸಮಾಧಿ ಸ್ಥಿತಿಯಲ್ಲಿ ಯಾವ ಭಗವಂತನನ್ನು ತಾವು ಕಣ್ತುಂಬ ಕಾಣಬೇಕು ಅಂತ ಬಯಸ್ತಾ ಇದ್ದಾರೋ ಅಂತಹ ಶ್ರೀರಾಮಚಂದ್ರನನ್ನು ಕಾಣೋದಕ್ಕೋಸ್ಕರ ನಾನು ಇವಾಗ ಹೋಗ್ತಾ ಇದ್ದೇನೆ. ಅವನ ಆಶ್ರಮದ ಧೂಮ ಇಲ್ಲಿ ಮೇಲೆ ಏರ್ತಾ ಇರುವಂತಹದ್ದು ಕಾಣ್ತಾ ಇದೆ. ಅತ್ರಾಹಂ ಪುರುಷವ್ಯಾಘ್ರಂ ಗುರು ಸತ್ಕಾರ ಕಾರಿಣಂ ಆರ್ಯಂ ದ್ರಕ್ಷ್ಯಾಮಿ ಸಂಹೃಷ್ಟಂ ಮಹರ್ಷಿಮಿವ ರಾಘವಂ. ಇವತ್ತು ನಾನು ಶ್ರೀರಾಮಚಂದ್ರನ ಕಾಣ್ತೇನೆ. ಯಾರು ಶ್ರೀರಾಮಚಂದ್ರ? ಅಪ್ಪನ ಮಾತನ್ನು ನಡೆಸಿಕೊಡಬೇಕು ಅಂತ ಹೇಳಿಕೊಂಡು ಇಂತಹ ಒಂದು ತ್ಯಾಗವನ್ನು ಮಾಡಿಕೊಂಡು ಇಂತಹ ಕಷ್ಟವನ್ನು ಸ್ವೀಕಾರ ಮಾಡಿರತಕ್ಕಂತಹ ಶ್ರೀರಾಮಚಂದ್ರ ಕಾಡಿನಲ್ಲಿರುವಾಗಲೂ ಕೂಡ ಅವನು ದುಃಖ ಪಡೋದಿಲ್ಲ. ಸಹರ್ಷಂ, ಈ ವನವಾಸವನ್ನು ಕೂಡ ಅವನು ಸಂತೋಷದಿಂದ ಸ್ವೀಕರಿಸುವವನು. ಅಂತಹ ಶ್ರೀರಾಮಚಂದ್ರನನ್ನು ಮಹರ್ಷಿ ಅಂತಿರತಕ್ಕಂತಹವನು ಇವತ್ತು ಅವನನ್ನು ಕಾಣೋದಕ್ಕೋಸ್ಕರ ಹೋಗ್ತಾ ಇದ್ದೇನೆ. ಹೀಗೆ ಅವನು ಮನಸ್ಸಿನಲ್ಲೇ ಅಂದುಕೋತಾ ಮುಂದೆ ಹೋಗ್ತಾ ಇದ್ದಾನೆ. ಮಂದಾಕಿನಿ ಮನುಪ್ರಾಪ್ತ ತಂ ಜನಂ ಚೇದಮಬ್ರವೀದ್. ಮಂದಾಕಿನಿ ನದಿಯ ದಡಕ್ಕೆ ಬಂದು ಮುಟ್ಟಿದ್ದಾನೆ. ಜಗತ್ಯಾಂ ಪುರುಷವ್ಯಾಘ್ರ ಆಸ್ತೆ ವಿರಾಸನೇ ರತಃ ಜನೇಂದ್ರೋ ನಿರ್ಜನಂ ಪ್ರಾಪ್ಯ ಧಿಂಗ್ಮೇ ಜನ್ಮ ಸಜೀವಿತಂ. ಶ್ರೀರಾಮಚಂದ್ರನ ನೆನಪು ಬರ್ತಾ ಇದೆ. ಯಾವ ಶ್ರೀರಾಮಚಂದ್ರ ಇವತ್ತು ಪಟ್ಟದ ಸಿಂಹಾಸನದಲ್ಲಿ ಕುಳಿತು ನಮಗೆಲ್ಲ ರಕ್ಷಣೆ ನೀಡ್ತಾ ಶೋಭಿಸ್ತಾ ಇರಬೇಕಿತ್ತು, ಅಂತಹ ಶ್ರೀರಾಮಚಂದ್ರ ನಿರ್ಜನಂ ಪ್ರಾಪ್ಯ, ಈ ನಿರ್ಜನವಾಗಿರತಕ್ಕಂತಹ ಅರಣ್ಯವನ್ನು ಸೇರಿಕೊಂಡು ಈ ಪರ್ಣಕುಟೀರದೊಳಗೆ ವಾಸ ಮಾಡ್ತಾ ಇದ್ದಾನೆ. ನನ್ನ ಈ ಬದುಕಿಗೇನೇ ಧಿಕ್ಕಾರ ಇರಲಿ, ಧಿಂಗ್ಮೇ ಜನ್ಮ ಸಜೀವಿತಂ, ನನ್ನ ಬದುಕು ಸುಟ್ಟು ಹೋಗಲಿ. ಮತ್ಕೃತೇ ವ್ಯಸನಂ ಪ್ರಾಪ್ತ ಲೋಕನಾಥೋ ಮಹಾದ್ಯುತಿ. ಶ್ರೀರಾಮಚಂದ್ರ ಇವತ್ತು ಇಂಥ ಒಂದು ಬದುಕನ್ನು, ಕಷ್ಟದ ಬದುಕನ್ನು ಆಯ್ದುಕೊಂಡಿದ್ದಾನೆ. ಯಾಕೆ? ನನಗೋಸ್ಕರ. ಇದಕ್ಕೆ ಮೂಲ ಕಾರಣ ನಾನಾಗಿ ಬಿಟ್ಟೆ. ನಾನು ಹುಟ್ಟಿದುದಲ್ಲ ಅಂತ ಆದದ್ದಾಗಿದ್ದರೆ ನನ್ನಮ್ಮ ನನಗೋಸ್ಕರ ಈ ವರವನ್ನು ಕೇಳುವ ಪ್ರಸಂಗ ಇತ್ತೆ. ನನ್ನ ಮೇಲಿನ ಮಮತೆಯಿಂದ ನಮ್ಮಮ್ಮ ನನಗೋಸ್ಕರ ಸಿಂಹಾಸನವನ್ನು ಕೇಳಿದಳು. ಸಿಂಹಾಸನ ನನಗೆ ಸಿಗಬೇಕು ಅಂತ ಹೇಳಿಕೊಂಡು ಅಣ್ಣನನ್ನು ಶ್ರೀರಾಮಚಂದ್ರನನ್ನು ಕಾಡಿಗಟ್ಟಿದ್ದಾಳೆ. ಇವೆಲ್ಲಕ್ಕೂ ಮೂಲ ಕಾರಣ ನಾನಾದೆ. ಮತ್ಕೃತೇ ವ್ಯಸನಂ ಪ್ರಾಪ್ತ ಲೋಕನಾಥ ಸರ್ವಾನ್ ಕಾಮಾನ್ ಪರಿತ್ಯಜ್ಯ ವನೇ ವಸಿತ ರಾಘವ. ಎಲ್ಲ ಬಯಕೆಗಳನ್ನು ಕೂಡ ಹತ್ತಿಕ್ಕಿ ಈ ಕಾಡಿನೊಳಗೆ ವಾಸ ಮಾಡ್ತಾ ಇದ್ದಾನೆ. ಇತಿ ಲೋಕ ಸಮಾಕೃಷ್ಟ
ಪಾದೇಶ್ವದ್ಯ ಪ್ರಸಾದಯನ್ ರಾಮಂ ತಸ್ಯ ಪದಿಶ್ಯಾಮಿ ಸೀತಾಯಾ ಲಕ್ಷ್ಮಣಸ್ಯ ಚ. ಇಂತಹ ಶ್ರೀರಾಮಚಂದ್ರ ಬಳಿಗೆ ಹೋಗ್ತಾ ಇದ್ದೇನೆ. ಅವನ ಬಳಿಗೆ ಹೋಗಿ ಅವನ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕಣ್ಣೀರಿನಿಂದ ಪಾದ ಪ್ರಕ್ಷಾಲನೆಯನ್ನು ಮಾಡಿ ಅವನು ನಾನು ಸಂತೋಷಪಡಿಸ್ತೇನೆ. ಹೀಗೆ ಬಗೆ ಬಗೆಯಲ್ಲಿ ವಿಲಪಿಸ್ತಾ ಆ ದಶರಥನ ಮಗನಾಗಿರತಕ್ಕಂತಹ ಭರತ ಮುಂದೊತ್ತಿ ಹೋಗ್ತಾ ಇದ್ದಾನೆ. ವಿಸ್ತಾರವಾಗಿರತಕ್ಕಂತಹ ದೊಡ್ಡದಾಗಿರತಕ್ಕಂತಹ ಒಂದು ಪರ್ಣಶಾಲೆಯನ್ನು, ಅತ್ಯಂತ ಸುಂದರವಾಗಿರುವಂತಹದ್ದು, ಅದನ್ನು ಕಂಡ. ಸಾಲ ತಾಲ ಅಶ್ವಕರ್ಣಾನಾಂ ಪರ್ಣೈ ಬಹುಭಿರಾವೃತಾಂ ವಿಶಾಲಾಂ ಮೃದುಭಿ ತೀರ್ಣಾಂ ಕುಶೈ ವೇದಿಮಿವಾಧ್ವರೆ. ಸಾಲವೃಕ್ಷ, ತಾಲವೃಕ್ಷ, ಅಶ್ವಕರ್ಣ ವೃಕ್ಷ, ಅವುಗಳ ಎಲೆಯಿಂದ, ಅವೆಲ್ಲ ದೊಡ್ಡ ದೊಡ್ಡ ಎಲೆಗಳು, ಆ ಎಲೆಗಳನ್ನೆಲ್ಲ ಹೊದಿಕೆಯನ್ನಾಗಿ ಮಾಡಿ ಪರ್ಣಕುಟೀರವನ್ನು ರಚಿಸಿದ್ದಾರೆ. ಕೆಳಗೆ ಕುಳಿತುಕೊಳ್ಳೋದಕ್ಕೋಸ್ಕರ ಆಸನ ಬೇಕು. ಅದಕ್ಕೋಸ್ಕರ ಆ ಎಳೆಯ ಗರಿಕೆಗಳನ್ನೆಲ್ಲ, ಎಳೆಯ ದರ್ಭೆಗಳನ್ನೆಲ್ಲ ಕತ್ತರಿಸಿ ತಗೊಂಬಂದು ಒಳಗೆ ಹರಡಿದ್ದಾರೆ. ಅದು ಕಾಣ್ತಾ ಇದೆ. ಶಕ್ರಾಯುಧ ನಿಕಾಶೈ ಕಾರ್ಮುಕೈ ಭಾರಸಾಧನೈ ರುಕ್ಮಪೃಷ್ಠೈ ಮಹಾಸಾರೈ ಶೋಭಿತಾಂ ಶತ್ರುಬಾಧಕೈ. ವಾಸ ಮಾಡ್ತಾ ಇರುವಂತಹದ್ದು ಗಂಭೀರವಾಗಿರತಕ್ಕಂತಹ ಕಾಡಿನ ನಡುವೆ. ಯಾವುದೇ ಕ್ಷಣಕ್ಕೆ ಯಾವುದೇ ಮೂಲೆಯಿಂದ ಯಾವುದೇ ಬಗೆಯ ವಿಪತ್ತು ಎದುರಾಗಬಹುದು. ಅದು ರಾಕ್ಷಸರಿಂದಾಗಬಹುದು, ಹಿಂಸ್ರ ಪ್ರಾಣಿಗಳಿಂದಾಗಿರಬಹುದು, ಇನ್ಯಾವುದೇ ಮೂಲೆಯಿಂದ ಆಗಿರಬಹುದು. ಹಾಗಾಗಿ ರಕ್ಷಣೆಗೋಸ್ಕರ ಆಯುಧಗಳು ಬೇಕು. ಅಂತಹ ಆಯುಧಗಳನ್ನೆಲ್ಲ ಅಲ್ಲಿ ತೂಗು ಹಾಕಿದ್ದು ಅದು ಕಾಣ್ತಾ ಇದೆ. ಅರ್ಕರಶ್ಮಿ ಪ್ರತೀಕಾಶೈ ಘೋರೈ ತೂಣಗತೈ ಶರೈ ಶೋಭಿತಾಂ ದೀಪ್ತವದನೈ ಸರ್ಪೈ ಭೋಗಪತಿಮಿವ. ಒಂದೆಡೆ ಧನುಸುಗಳು, ಇನ್ನೊಂದೆಡೆ ಹರಿತವಾಗಿರತಕ್ಕಂತಹ ಬಾಣಗಳು, ಅವೆಲ್ಲ ಕಾಣ್ತಾ ಇದ್ದಾವೆ. ಮಹಾರಜತ ವಾಸೋಭ್ಯಾಂ ಅಸಿಭ್ಯಾಂಚ ವಿರಾಜಿತಾಂ ರುಕ್ಮಬಿಂದು ವಿಚಿತ್ರಾಭ್ಯಾಂ ಚರ್ಮಭ್ಯಾಂಚಾಪಿ ಶೋಭಿತಾಂ ಗೋಧಾಂಗುಲಿತ್ರೈ ಆಸಕ್ತೈ ಚಿತ್ರಕಾಂಚನ ಭೂಷಿತೈ ಅರಿಸಂಘೈರನಾದೃಶ್ಯಾಂ ಮೃಗೈ ಸಿಂಹಗುಹಾಮಿವ. ಶ್ರೀರಾಮಚಂದ್ರನ ಲಕ್ಷ್ಮಣನ ಆಯುಧಗಳು, ಖಡ್ಗ, ಗುರಾಣಿ, ಕೈಗವಸು, ಅವೆಲ್ಲ ಅಲ್ಲಿ ಕಾಣ್ತಾ ಇದ್ದಾವೆ. ಇಂತಹ ಆಯುಧಗಳನ್ನು ಹೊಂದಿರತಕ್ಕಂತಹ ಪರ್ಣಕುಟೀರ ಅಂತಂದರೆ ಶತ್ರುಗಳು ಯಾರು ಕೂಡ ಇದರೊಳಗೆ ಪ್ರವೇಶ ಮಾಡಲಿಕ್ಕೆ ಹೆದರಬೇಕು. ಸಿಂಹದ ಗುಹೆಯೊಳಗೆ ಯಾವುದೇ ಪ್ರಾಣಿ ತಾನಾಗಿ ಒಳಪ್ರವೇಶಕ್ಕೆ ಸಾಧ್ಯ ಉಂಟೇನು? ಅದರಂತೆ ಇಂತಹ ಆಶ್ರಮದ ಒಳಗೆ ಹೋಗಲಿಕ್ಕೆ ಯಾರಾದರೂ ಭಯಪಡಬೇಕು. ಅಂತಹ ಆಶ್ರಮದ ಪರಿಸರ ಕಾಣ್ತಾ ಇದೆ. ದದರ್ಶ ಭರತಸ್ತತ್ರ ಪುಣ್ಯಾಂ ರಾಮನಿವೇಶನೆ ನಿರೀಕ್ಷಸ ಮುಹೂರ್ತಂತು ದದರ್ಶ ಭರತೋ ಗುರುಂ ಉಟಜೆ ರಾಮಮಾಸೀನಂ ಜಟಾಮಂಡಲಧಾರಿಣಂ. ಶ್ರೀರಾಮಚಂದ್ರನನ್ನು ಕಾಣಬೇಕು ಅಂತ ಉತ್ಸುಕತೆಯಲ್ಲಿ ಹೊರಡಿರತಕ್ಕಂತಹ ಭರತ ಹೀಗೆ ಆಶ್ರಮದ ಯಾವ್ಯಾವ ಭಾಗದಲ್ಲಿ ಏನೇನು ಕಂಡ ಹೊರಮೈಯಲ್ಲಿ ಅನ್ನೋದನ್ನೆಲ್ಲ ತಿಳಿಸ್ತಾ ಅಂತ ಇದ್ದಾರೆ. ಶ್ರೀರಾಮಚಂದ್ರನ ಕುಳಿತಿರತಕ್ಕಂತಹ ದೃಶ್ಯ ಭರತನ ಕಣ್ಣಿಗೆ ಬಿದ್ದಿದೆ. ಹಾಗಿದ್ದಾನೆ ಶ್ರೀರಾಮಚಂದ್ರ. ಕೃಷ್ಣಾಜಿನಧರಂ ತಂತು ಚೀರವಲ್ಕಲ ವಾಸಸಂ ದದರ್ಶ ರಾಮಮಾಸೀನಂ ಅಭಿತಃ ಪಾವಕೋಪಮಂ. ಕೃಷ್ಣಾಜಿನದ ಉತ್ತರೀಯವನ್ನು ಹೊದ್ದಿದ್ದಾನೆ, ನಾರುಮಡಿಯನ್ನು ಉಟ್ಕೊಂಡಿದ್ದಾನೆ. ಶ್ರೀರಾಮಚಂದ್ರ ಕುಳಿತಿದ್ದಾನೆ. ಪಾವಕೋಪಮಂ, ಅಗ್ನಿಯ ಪ್ರಭೆ ಅವನ ಮುಖದಿಂದ ಹೊರಬರ್ತಾ ಇದೆ. ಸಿಂಹಸ್ಕಂಧಂ ಮಹಾಬಾಹುಂ ಪುಂಡರೀಕ ನಿಭೇಕ್ಷಣಂ ಪೃಥಿವ್ಯಾ ಸಾಗರಾಂತಾಯ ಭರ್ತಾರಂ ಧರ್ಮಚಾರಿಣಂ. ಎತ್ತರವಾದ ಭುಜಗಳು, ಹರವಾದ ಎದೆ, ವಿಶಾಲವಾಗಿರತಕ್ಕಂತಹ ತೋಳು, ಪದ್ಮದ ಎಸಳಿನಂತೆ ವಿಶಾಲವಾಗಿರತಕ್ಕಂತಹ ಕಣ್ಣು. ಉಪವಿಷ್ಟಂ ಸಮಹಾಬಾಹುಂ ಬ್ರಹ್ಮಾಣಮಿವ ಶಾಶ್ವತಂ ಸ್ಥಂಡಿಲೆ ದರ್ಭ ಸಂಸ್ತೀರ್ಣೆ ಸೀತೆಯ ಲಕ್ಷ್ಮಣೇನ ಚ. ದರ್ಭೆಯಿಂದ ಮಾಡಿರತಕ್ಕಂತಹ ಆಸನದ ಮೇಲೆ ಒಂದೆಡೆ ಸೀತಾದೇವಿ, ಇನ್ನೊಂದೆಡೆ ಲಕ್ಷ್ಮಣ ಅವರಿಂದ ಸಹಿತನಾಗಿ ಆ ಸ್ಥಂಡಿಲದ ಮೇಲೆ ಕುಳಿತಿರತಕ್ಕಂತಹ ಶ್ರೀರಾಮಚಂದ್ರನನ್ನು ಭರತ ನೋಡ್ತಾ ಇದ್ದಾನೆ.
ಅವನನ್ನು ನೋಡ್ತಾ ಇರುವಂತೆ ಭರತನ ದುಃಖ ಮತ್ತಷ್ಟು ಉಮ್ಮಳಿಸಿ ಬರ್ತಾ ಇದೆ. ತಂ ದೃಷ್ಟ ಭರತಃ ಶ್ರೀಮಾನ್ ಶೋಕ ಮೋಹ ಪರಿಪ್ಲುತಃ ಅಭ್ಯಧಾವತ ಧರ್ಮಾತ್ಮ ಭರತಃ ಕೈಕೇಯಿ ಸುತಃ. ಶ್ರೀರಾಮಚಂದ್ರನನ್ನು ಸಮೀಪಿಸಬೇಕು ಅಂತ ಹೇಳಿಕೊಂಡು ಕಂಡ ಬಳಿಕ ಆ ಉದ್ವೇಗ ಇನ್ನಷ್ಟು ಹೆಚ್ಚಾಗಿದೆ. ಅವನ ಬಳಿಗೆ ಧಾವಿಸಿಕೊಂಡು ಹೋಗ್ತಾ ಇದ್ದಾನೆ. ದೃಷ್ಟ್ವೈವ ವಿಲಲಾಪಾರ್ಥಃ ಬಾಷ್ಪ ಸಂದಿಗ್ಧಯಾಗಿರ ಅಶಕ್ನುವನ್ ವಾರಯಿತು ಧೈರ್ಯಾದ್ವಚನಮಬ್ರುವನ್. ಶ್ರೀರಾಮಚಂದ್ರನ ಕಂಡಿದ್ದಾನೆ. ಕಂಡ ಮಾತ್ರಕ್ಕೆ ಆ ಒಂದೆಡೆ ನೋವು, ಇನ್ನೊಂದೆಡೆ ಸಂತೋಷ, ಆ ಎರಡೂ ಒಟ್ಟಾಗಿ ಬಾಷ್ಪಗದ್ಗದಿತವಾಗಿದೆ ಆತನ ಕಂಠ. ಕಣ್ಣೀರು ಹರಿತಾ ಇದೆ. ಶ್ರೀರಾಮಚಂದ್ರನ ಒಡನೆ ಏನೋ ತನ್ನ ನಿವೇದನೆ ಮಾಡಿಕೊಳ್ಬೇಕು, ಆದರೆ ಗಂಟ್ಲೇ ಹೊರಡ್ತಾ ಇಲ್ಲ. ಅಶಕ್ನುವನ್ ವಾರಯಿತು ಧೈರ್ಯಾದ್ವಚನಮಬ್ರುವನ್. ಅಂತಹ ಸ್ಥಿತಿಯಲ್ಲಿ ಕೂಡ ಏನೋ ಶ್ರೀರಾಮಚಂದ್ರನ ಜೊತೆಗೆ ಮಾತಾಡ್ತಾ ಇದ್ದಾನೆ. ಯಸ್ಸಂಸದಿ ಪ್ರಕೃತಿಭಿ ಭವೇದ್ಯುಕ್ತ ಉಪಾಸಿತು ವನ್ಯೈ ಮೃಗೈರುಪಾಸೀನಃ ಸೋಯಮಾಸ್ತೆ ಮಮ್ಮಾಗ್ರಜ. ನಮ್ಮಣ್ಣ ಎಲ್ಲಿರಬೇಕಾಗಿದ್ದದ್ದು? ಸಿಂಹಾಸನದಲ್ಲಿ ಕೊಡಬೇಕಾಗಿದ್ದದ್ದು. ಸುತ್ತಮುತ್ತ ಮಹಾಮಂತ್ರಿಗಳೆಲ್ಲ, ಪೌರರೆಲ್ಲ, ವಣಿಜರೆಲ್ಲ, ಸಾಮಂತ ರಾಜರೆಲ್ಲ ಶ್ರೀರಾಮಚಂದ್ರನ ಉಪಾಸನೆಯನ್ನು ಮಾಡ್ತಾ ಇರಬೇಕು. ಅಂತಹುದರಲ್ಲಿ ಇವತ್ತು ಶ್ರೀರಾಮಚಂದ್ರ ಈ ಅರಣ್ಯದ ಮಧ್ಯದಲ್ಲಿ ವನ್ಯ ಪಶುಗಳಿಂದ ಆವೃತನಾಗಿ ಅವುಗಳಿಂದ ಸೇವಿತನಾಗಿ ಪರ್ಣಶಾಲೆಯಲ್ಲಿ ಕುಳಿತುಕೊಂಡಿದ್ದಾನೆ. ವಾಸೋಭಿ ಬಹುಸಾಹಸ್ರೈ ಯೋ ಮಹಾತ್ಮ ಪುರೋಚಿತ ಮೃಗಾಜನೇ ಸೋಯಮಿಹ ಪ್ರವಸ್ತೆ ಧರ್ಮಮಾಚರನ್. ಹಿಂದೆ ಶ್ರೀರಾಮಚಂದ್ರನ ಬಗ್ಗೆ ತಾನು ಕಲ್ಪಿಸಿಕೊಂಡದ್ದು ಇವತ್ತು ಶ್ರೀರಾಮಚಂದ್ರನನ್ನು ನೇರವಾಗಿ ಅಂತಹ ಸ್ಥಿತಿಯಲ್ಲಿ ಕಾಣ್ತಾ ಇರೋದು. ಬಹುಸಾಹಸ್ರ ವರಾಹಗಳನ್ನು ಬೆಲೆ ಬಾಳುವ ಪೀತಾಂಬರವನ್ನು ಉಟ್ಟುಕೊಡ್ಬೇಕಾಗಿದ್ದಂತಹ ಶ್ರೀರಾಮಚಂದ್ರ ಇವತ್ತು ಕೃಷ್ಣಾಜಿನವನ್ನು ಉಟ್ಟುಕೊಂಡು ಕುಳಿತಿದ್ದಾನೆ. ಅಧಾರಯದ್ಯೋ ವಿವಿಧಾ ಚಿತ್ರಾ ಸುಮನಸಃ ಸದಾ ಸೋಯಂ ಜಟಾಭಾರಮಿಮಂ ಸಹಸೆ ರಾಘವ ಕಥಂ. ಕೊರಳಲ್ಲಿ ಮುಡಿಯಲ್ಲಿ ಸುಂದರವಾಗಿರತಕ್ಕಂತಹ ಪರಿಮಳಿತ ಭರಿತವಾಗಿರತಕ್ಕಂತಹ ಕುಸುಮಗಳನ್ನು ಮುಡಿದುಕೊಳ್ತಾ ಇದ್ದದ್ದು ಅಂತಹ ಶ್ರೀರಾಮಚಂದ್ರ ಇವತ್ತು ಆ ಹಾಲು ಸರುವಂತಹ ವೃಕ್ಷಗಳ ಹಾಲನ್ನು ತಲೆಗೆ ಮೆತ್ತಿಕೊಂಡು ಋಷಿಮುನಿಗಳಂತೆ ಜಟಾಧಾರಿಯಾಗಿ ಕುಳಿತಿದ್ದಾನೆ. ಶ್ರೀರಾಮಚಂದ್ರ ಇದು ಹೇಗೆ ಸಾಧ್ಯವಾದೀತು? ಯಸ್ಯ ಯಜ್ಞೈ ಯಥಾದಿಷ್ಟೈ ಯುಕ್ತೋ ಧರ್ಮಸ್ಯ ಸಂಚಯ ಶರೀರಕ್ಲೇಶ ಸಂಭೂತಂ ಸಧರ್ಮಂ ಪರಿಮಾರ್ಗತೆ ಚಂದನೇನ ಮಹಾರಹೇಣ ಯಸ್ಯಾಂಗಂ ಉಪಸೇವಿತಂ ಮಲೇನ ತಸ್ಯಾಂಗಮಿದಂ ಕಥಮಾರ್ಯಸ್ಯ ಸೇವ್ಯತೆ. ಶ್ರೀರಾಮಚಂದ್ರ ಸೇವಕರು ತೇದು ಕೊಟ್ಟಿರತಕ್ಕಂತಹ ಚಂದನ, ಶ್ರೀಗಂಧ ಅದನ್ನೆಲ್ಲ ನಿತ್ಯ ಮೈ ಮೇಲೆ ಬಳಿದುಕೊಳ್ಬೇಕಾಗಿದ್ದವನು ಇವತ್ತು ಭೂಮಿಯ ಮೇಲೆ ಪವಡಿಸ್ತಾ ಆ ಭೂಮಿಯ ಧೂಳನ್ನು ಮೈ ಮೇಲೆ ಹೊತ್ತುಕೊಂಡಿದ್ದಾನೆ. ಇದಕ್ಕೆಲ್ಲ ನಾನು ಕಾರಣನಾದೆ. ಮನ್ನಿಮಿತ್ತಮಿದಂ ದುಃಖಂ ಪ್ರಾಪ್ತೋ ರಾಮ ಸುಖೋಜಿತಃ. ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಯಬೇಕಾಗಿದ್ದಂತಹ ಶ್ರೀರಾಮಚಂದ್ರ ಇವತ್ತು ಇಷ್ಟು ದುಃಖ ಪಡ್ತಾ ಇದ್ದಾನೆ ಅಂತಂದರೆ ಅದೆಲ್ಲಕ್ಕೂ ಮೂಲ ಕಾರಣ ನಾನಾಗಿದ್ದೇನೆ. ದಿಗ್ಜೀವಿತಂ ನೃಶಂಸಸ್ಯ ಮಮ ಲೋಕ ವಿಗರ್ಹಿತಂ. ಲೋಕವೇ ನನ್ನ ಬದುಕನ್ನು ನೋಡಿ ಇಂತಹ ಭರತನಿಂದಾಗಿ ಶ್ರೀರಾಮಚಂದ್ರನಿಗೆ ಇಂತಹ ದುರವಸ್ಥೆ ಒದಗಿ ಬಂತು ಅಂತ ಹೇಳಿಕೊಂಡು ನನ್ನನ್ನು ನೋಡಿ ನನ್ನ ಹತ್ತ ಬೆರಳು ಮಾಡಿ ಈ ಮಾತುಗಳನ್ನು ಅಂತಾ ಇದ್ದಾರೆ. ನನ್ನ ಬದುಕಿಗೆ ಧಿಕ್ಕಾರ ಇರಲಿ. ಹಿಂದೆ ನೆನೆಸಿಕೊಂಡು ಮಾತುಗಳನ್ನು ಅಂದದ್ದು ಇವತ್ತು ಶ್ರೀರಾಮಚಂದ್ರನಂತಹ ಸ್ಥಿತಿಯಲ್ಲಿ ಸಾಕ್ಷಾತ್ತಾಗಿ ಕಂಡಾಗ ಅದರ ದುಃಖ ಇನ್ನಷ್ಟು ಉಮ್ಮಳಿಸಿ ಬರ್ತಾ ಇದೆ. ಈ ರೀತಿಯಾಗಿ ಬಹುಪ್ರಕಾರವಾಗಿ ತಾನು ವಿಲಾಪಗಳನ್ನು ಮಾಡ್ತಾ ಶ್ರೀರಾಮಚಂದ್ರನ ಹತ್ರ ಧಾವಿಸಿ ಬರ್ತಾ ಇದ್ದಾನೆ. ಆ ದುಃಖ, ಆ ಸಂತೋಷ, ಆ ಉದ್ವೇಗ ಇವೆಲ್ಲ ಒಳಗಾಗಿ ಮೈಯೆಲ್ಲ ಬೆವರಿದೆ. ಮುಖ ಎಲ್ಲ ಇದ್ದಕ್ಕಿದ್ದಂತೆಯೇ ಬೆವರ್ಲಿಕ್ಕೆ ಪ್ರಾರಂಭ ಆಗಿದೆ. ಶ್ರೀರಾಮಚಂದ್ರನ ಕಾಣಬೇಕು, ಶ್ರೀರಾಮಚಂದ್ರನ ನಮಸ್ಕರಿಸಬೇಕು ಅಂತ ಹೇಳಿಕೊಂಡು ಓಡಿ ಹೋಗ್ತಾ ಇದ್ದಾನೆ. ಇತ್ಯೇವಂ ಪ್ರಲಪಂದೀನಃ ಪ್ರಸ್ವಿನ್ನ ಮುಖಪಂಕಜಃ ಪಾದ ಅಪ್ರಾಪ್ಯ ರಾಮಸ್ಯ ಪಪಾದ ಭರತೋರುದನ್. ಶ್ರೀರಾಮಚಂದ್ರ ಬಳಿಗೆ ಹೋಗಬೇಕು, ಅವನಿಗೆ ಪಾದಕ್ಕೆ ನಮಸ್ಕಾರ ಮಾಡಬೇಕು ಅಂತ ಹೇಳಿಕೊಂಡು ಧಾವಿಸುವ ಭರದಲ್ಲಿ ಇನ್ನೇನು ಶ್ರೀರಾಮಚಂದ್ರ ಅಲ್ಲಿ ಕೂತಿದ್ದಾನೆ. ಅಲ್ಲಿ ಹೋಗೋಕ್ಕೆ ಮುಂಚೆನೇ ದಡ್ಡನೆ ಶ್ರೀರಾಮಚಂದ್ರ ಮುಂದೆ ಬಿದ್ದು ಬಿಟ್ಟ. ಪಪಾತ ದುಃಖಾಭಿತಪ್ತೋ ಭರತೋ ರಾಜಪುತ್ರೋ ಮಹಾಬಲಃ
ಉಕ್ತ ಆರ್ಯೇತಿ ಸಕೃದ್ದೀನಂ ಪುನರ್ನೋವಾಚ ಕಿಂಚನ. ಅಣ್ಣ ಅಂತ ಹೇಳಿಕೊಂಡು ಜೋರಾಗಿ ಕೂಗಿದ. ಅಣ್ಣನ ಮುಂದೆ ಬಿದ್ದು ಬಿಟ್ಟಿದ್ದಾನೆ. ಆತನ ಬಾಯಿಯಿಂದ ಮತ್ತಿನ್ನೊಂದು ಮಾತು ಹೊರಬರಲಿಲ್ಲ. ಬಾಷ್ಪೈ ಪಿಹಿತ ಕಂಠಶ್ಚ ಪ್ರೇಕ್ಷ್ಯ ರಾಮಂ ಯಶಸ್ವಿನಂ ಆರ್ಯೇತ್ಯವ ಅಭಿಸಂಕೃಷ್ಯ ವ್ಯಾಹರ್ತುಂ ನಾಶಕತ್ವತಃ. ಯಾಕೆ ಆ ದುಃಖ ಸಂತೋಷದ ಭರದಲ್ಲಿ ಉಂಟಾಗಿರತಕ್ಕಂತಹ ಕಣ್ಣೀರಿನಿಂದಾಗಿ ಮಾತು ಗದ್ಗದಿತವಾಗಿದೆ, ಗಂಟಲು ಕಟ್ಟಿ ಬಂದಿದೆ. ಎರಡನೇ ಮಾತು ಅವನ ಬಾಯಿಂದ ಹೊರಬರ್ತಾ ಇಲ್ಲ. ಶತ್ರುಘ್ನಶ್ಚಾಭಿರಾಮಸ್ಯ ವವಂದೇ ಚರಣವೃದನ್. ಜೊತೆಗೆ ಬಂದಿರತಕ್ಕಂತಹ ಶತ್ರುಘ್ನನೂ ಕೂಡ ಓಡೋಡಿ ಬಂದು ಆ ಶ್ರೀರಾಮಚಂದ್ರನ ಪಾದಕ್ಕೆ ಎರಗಿದ್ದಾನೆ. ಶ್ರೀರಾಮಚಂದ್ರ ತಾವು ಬಹುಚ ಸಮಾಲಿಂಗ್ಯ ರಾಮೋಪ್ಯಶ್ರೂಣ್ಯವರ್ತಯತ್. ಶ್ರೀರಾಮಚಂದ್ರ ಕುಳಿತಲ್ಲಿಂದ ಎದ್ದು ಬಂದ. ತನ್ನ ಮುಂದೆ ಬಿದ್ದಿರತಕ್ಕಂತಹ ಭರತ ಶತ್ರುಘ್ನರನ್ನು ಎಬ್ಬಿಸಿಕೊಂಡು ಗಾಢವಾಗಿ ಆಲಂಗಿಸಿಕೊಂಡು ಕಣ್ಣಿನಿಂದ ಆ ಸಂತೋಷದ ಕಣ್ಣೀರನ್ನು ಸುರಿಸ್ತಾ ಇದ್ದಾನೆ. ತತಸ್ಸುಮಂತ್ರೇಣ ಗುಹೇನ ಚೈವ ಸಮೀಯತು ರಾಜಸುತಾವರಣ್ಯೇ ದಿವಾಕರಶ್ಚೈವ ನಿಶಾಕರಶ್ಚ ಯಥಾಂಬರೇ ಶುಕ್ರ ಬೃಹಸ್ಪತಿಭ್ಯಾಂ. ಆ ಭರತ ಶತ್ರುಘ್ನರ ಹಿಂಬದಿಯಲ್ಲಿ ಸುಮಂತ್ರ ಬಂದಿದ್ದಾನೆ, ಗುಹ ಬಂದಿದ್ದಾನೆ. ಇವರೆಲ್ಲರೂ ಕೂಡ ಶ್ರೀರಾಮಚಂದ್ರನನ್ನು ಕಂಡು ಅವನ ಬಳಿ ನಮಸ್ಕರಿಸಿ ಆ ಸಂತೋಷವನ್ನು ಅವರೆಲ್ಲರೂ ಕೂಡ ಅನುಭವಿಸ್ತಾ ಇದ್ದಾರೆ. ತಾನ್ ಪಾರ್ಥಿವಾನ್ ವಾರಣಯೂಥ ಪಾರಹಾನ್ ಸಮಾಗತಾಂ ಸತ್ರ ಮಹತ್ಯರಣ್ಯೇ ವನೂಕಸಸ್ತೇಭಿ ಸಮೀಕ್ಷ ಸರ್ವೇ ಅಶ್ರೂಣ್ಯ ಮುಂಚನ್ ಪ್ರವಿಹಾಯ ಹರ್ಷಂ. ಈ ಸನ್ನಿವೇಶ ಎಲ್ಲರಿಗೂ ಕೂಡ ಹೃದಯ ಮುಟ್ಟುವಂತಹ ಸನ್ನಿವೇಶ. ಶ್ರೀರಾಮಚಂದ್ರನನ್ನು ಕಾಣಬೇಕು ಅಂತ ಹೇಳಿಕೊಂಡು ಅದೇನು ಪಟ್ಟಣದಿಂದ ಅವರೆಲ್ಲರೂ ಕೂಡ ಶ್ರೀರಾಮಚಂದ್ರನನ್ನು ಅರಸಿಕೊಂಡು ಬಂದಿದ್ದಾರೆ. ಆ ಬಹುಶ್ರಮದಿಂದ ಬಂದವರು ಆ ಶ್ರೀರಾಮಚಂದ್ರನನ್ನು ಸಿಂಹಾಸನದಲ್ಲಿ ಕೂಡಬೇಕಾಗಿರುವವನು ದರ್ಭೆ ಹರಡಿರುವ ದರ್ಭೆ ಮೇಲೆ ಕೂತಿದ್ದಾನೆ. ಎತ್ತರದ ಸಿಂಹಾಸನದಲ್ಲಿ ಕುಳಿತಿರಬೇಕಾಗಿರುವವನು ನೆಲದ ಮೇಲೆ ಸ್ಥಂಡಿಲದ ಮೇಲೆ ಕುಳಿತಿದ್ದಾನೆ. ಪಟ್ಟೆ ಪೀತಾಂಬರವನ್ನು ಉಡಬೇಕಾಗಿದ್ದವನು ಆ ನಾರುಮಡಿಯನ್ನು ಉಟ್ಟುಕೊಂಡು ಕೃಷ್ಣಾಜಿಯನ್ನು ಹೊತ್ತುಕೊಂಡಿದ್ದಾನೆ. ತಲೆಯ ಮೇಲೆ ಕುಸುಮದ ಮಾಲೆಯನ್ನು ಧರಿಸಬೇಕಾಗಿರುವವನು ಇವತ್ತು ಆ ಜಟೆಯನ್ನು ಧರಿಸಿಕೊಂಡಿದ್ದಾನೆ. ಇಂತಹ ಶ್ರೀರಾಮಚಂದ್ರನನ್ನು ಕಂಡು ಹೃದಯ ತುಂಬಿ ಬಂದು ಆ ಕಂಠ ಗದ್ಗದಿತವಾಗಿ ಅವರೆಲ್ಲರೂ ಕೂಡ ಆ ಶ್ರೀರಾಮಚಂದ್ರನನ್ನು ನಮಸ್ಕರಿಸ್ತಾಯಿನು ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ಈ ಪರಿಸರದಲ್ಲಿ ನಡೀತಾ ಇರತಕ್ಕಂತಹ ಈ ಸ್ಥಿತಿಯನ್ನು ಕಂಡು ಕಾಡಿನಲ್ಲಿ ಇರತಕ್ಕಂತಹ ಎಲ್ಲ ಪ್ರಾಣಿಗಳು ಕೂಡ ತಾವು ತಮ್ಮನ್ನು ಮರೆತು ಅವೆಲ್ಲವೂ ಕೂಡ ಕಣ್ಣೀರನ್ನು ಸುರಿಸ್ತಾ ಇದ್ದಾವೆ. ಹೀಗೆ ಆ ಭರತ ಶತ್ರುಘ್ನರು ಏನು ಅಣ್ಣನನ್ನು ಕಾಣಬೇಕು ಅಂತ ಹೇಳಿಕೊಂಡು ಬಯಸಿ ಅಷ್ಟು ದೂರದಿಂದ ಬಂದಿದ್ದಾರೆ. ಬಂದವರು ಆ ಶ್ರೀರಾಮಚಂದ್ರನನ್ನು ಕಂಡ ಪರಿಯನ್ನು ವಾಲ್ಮೀಕಿ ಮಹರ್ಷಿಗಳು ಹೀಗೆ ಅದನ್ನು ವಿವರಿಸಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.